ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಚಾಣಕಿ. ನಾನು ಕರ್ಣಾಕರ ಸಿನಿಮಾದ ಟ್ರೇಲರ್ ಇವತ್ತು ಲಾಂಚ್ ಆಗಿರುವಂಥದ್ದು. ನಮ್ಮ ಜೊತೆಯಲ್ಲಿದ್ದಾರೆ ಈ ಸಿನಿಮಾದ ನಟಿ ರಾಧಾ ಅವರು. ಅವ್ರನ್ನೇ ಮಾತಾಡ್ಸ್ಕೊತಾ ಹೋಗೋಣ ಬನ್ನಿ. ಹಾಯ್ ಮ್ಯಾಮ್, ನಮಸ್ತೆ. ಹಲೋ, ನಮಸ್ತೆ. ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದ್ದೀರಾ ಆ್ಯಂಡ್ ನೀವು ನಮ್ಮನ್ನ 1 hour ಕಾಯಿಸ್ಬಿಟ್ಟಿದ್ದೀರಾ. ಇಲ್ಲ, ಅದೇನಾಯಿತು ಅಂದರೆ ತುಂಬ ಚಾನಲ್ಸ್ ಅವರು ಬಂದಿದ್ದರಿಂದ ಅಂದರೆ ನಾವು ಫಸ್ಟ್ ಮಾಡ್ತೀವಿ ಅಂತ ಬಂದು ಪಾಪ ನಿಮಗೆ ಈ ಥರ ಡಿಲೇ ಆಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ಆ್ಯಂಡ್ ನಾನು ಕೂಡ ಶೂಟ್ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಯಿತು, ಹಾಗಾಗಿ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ನಾನು ಕ್ಷಮೆ ಯಾಚಿಸ್ತೀನಿ. ಐ ಆಮ್ ರಿಯಲಿ ವೆರಿ ಸಾರಿ. ಪ್ರಾಬ್ಲಮ್ ಮ್ಯಾಮ್. ಮೊದಲನೇದಾಗಿ ಕರ್ಣಾಕರ ಸಿನಿಮಾ ಯಾಕೆ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತು? ಕರ್ಣಾಕರ ಸಿನಿಮಾ ಬಂದು ಬರೀ ಒಂದು ಸ್ಟೋರಿ ಮಾತ್ರ ಅಲ್ಲ, ಇದು ಎಲ್ಲರ ಮನೆಯಲ್ಲಿರುವಂಥ ಸ್ಟೋರಿ, ಎಲ್ಲರ ಒಂದು ಸ್ಟೋರಿ ಅಂತ ನನಗೆ ಅನ್ನಿಸ್ತು. ಈ ಒಂದು ಸಿನಿಮಾ ಸ್ಟೋರಿ ಕೇಳಬೇಕಾದ್ರೂ ಕೂಡ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದು ಸಲ ಪಾಸ್ ಆದಂಗೆ ಆಯಿತು. ಸೊ ಸ್ಟೋರಿ ಕೇಳ್ತಿದ್ದಾಗ ನನಗೆ ಹಾಗೆ ಅನಿಸುತ್ತೆ ಅಂದರೆ ಇನ್ನು ವಿಜುವಲ್ ಆಗಿ ಜನ ನೋಡಬೇಕಾದ್ರೆ ಇನ್ನಷ್ಟು ಎಂಜಾಯ್ ಮಾಡ್ತಾರೆ. ತಮ್ಮ ಚೈಲ್ಡ್ಹುಡ್ ಕೂಡ ಅವರಿಗೆ ನೆನಪಾಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಬಾಂಡಿಂಗ್ಸ್ ಬಗ್ಗೆ ನಾವು ತೋರಿಸಿದ್ದೀವಿ. ತಂದೆ ಮಗನ ಬಾಂಡಿಂಗ್ ಆಗಿರ್ಬೋದು, ತಾಯಿ ಮಗನ ಬಾಂಡಿಂಗ್ ಆಗಿರ್ಬೋದು, ಆ್ಯಂಡ್ ಗಂಡ ಹೆಂಡತಿಯ ಬಾಂಡಿಂಗ್ ಆಗಿರ್ಬೋದು, ಆ ಒಂದು ಪ್ರೀತಿನ ನಾವು ತೋರಿಸಿದ್ದೀವಿ. ಸೊ ತುಂಬ ವೇಟೇಜ್ ಇರುವಂಥ ಸ್ಟೋರಿ ಇದು. ಈಗ ಸುಮ್ಮನೆ ಫ್ಯಾಂಟಸಿಗೋಸ್ಕರ ಏನೋ ಒಂದು ಅಂದರೆ ಸಿನಿಮಾ ಮಾಡೋದೇ ಬೇರೆ, ಬಟ್ ಒಂದು ಸ್ಟೋರಿ ಇಟ್ಕೊಂಡು ಆ ಸ್ಟೋರಿ ಮುಖಾಂತರ ನಾವೇನೋ ಒಂದು ಸಮಾಜಕ್ಕೆ ಸಂದೇಶ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರದ್ದು ಮಾಡುವಂಥ ಸ್ಟೋರಿನೇ ಬೇರೆ ಆಗಿರುತ್ತೆ. ಸೊ ಆ ಒಂದು ಸ್ಟೋರಿಗಳಲ್ಲಿ ನಮ್ಮದು ಒಂದು ತುಂಬ ಚೆನ್ನಾಗಿದೆ. ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೂ ಕೂಡ ಅಷ್ಟೇ. ಒಂದು ತಾಯಿ ಪಾತ್ರ ಅಂತ ಬಂದಾಗ ತಾಯಿ ಅನ್ನೋ ಒಂದು ಪಾತ್ರ ತುಂಬ ವೇಟೇಜ್ ಇರುವಂಥದ್ದು. ಸೊ ಆ ಒಂದು ಪಾತ್ರ ನನಗೆ ಮಾಡೋಕ್ಕೆ ಸಿಕ್ಕಿದೆ ಅಂದರೆ ಇಟ್ಸ್ ರಿಯಲಿ ನನಗೆ ಪರ್ಸ್ನಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಏಕೆಂದರೆ ಒಂದು ಹೌಸ್ ವೈಫ್ ಅಂತ ಬಂದಾಗ, ಹೌಸ್ ಮೇಕರ್ ಅಂತ ಬಂದಾಗ ಅದು ಸುಮ್ಮನೆ ಒಂದು ಕ್ಯಾರೆಕ್ಟರ್ ಅಂತ ಆಗಲ್ಲ. ಅದಕ್ಕೆ ಏನು ಪೇ ಇರಲ್ಲ. ಬೇರೆ ಎಲ್ಲ ಪ್ರೊಫೆಷನ್ಗೂ ಒಂದು ಪೇ ಇದ್ದರೆ ಈ ತಾಯಿ ಅನ್ನೋದಕ್ಕೆ, ಒಂದು ಹೌಸ್ ಹೋಲ್ಡರ್ ಅನ್ನೋದಕ್ಕೆ ಯಾವುದೇ ಆದಂಥ ಒಂದು ಪೇ ಇರಲ್ಲ. ಅಷ್ಟು ನಿಷ್ಕಲ್ಮಶವಾಗಿ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡ್ತಾರೆ ತಾಯಿಯಂದಿರು. ಸೊ ಈ ಥರದ್ದೊಂದು ಕ್ಯಾರೆಕ್ಟರ್ ಬಂದಾಗ ನನಗೆ ಯಾಕೆ ಒಪ್ಕೊಳ್ಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದೊಂದು ಬಂತು. ಆ್ಯಂಡ್ ಒಬ್ಬ ಮಗ ಇರ್ತಾನೆ, ಅವನು ಆಲ್ಮೋಸ್ಟ್ ನನ್ನ ಹೈಟೇ ಇದ್ದಾನೆ. ಸೊ ಆ ಥರ ಇದ್ದಾಗ ಅದನ್ನು ಕೇಳ್ಕೊಂಡಾಗ ನನಗೆ ಸ್ವಲ್ಪ ಭಯ ಆಯಿತು, ಹೇಗಪ್ಪ ಅಂತ. ಬಟ್ ಸಿನಿಮಾ ಸ್ಟೋರಿ ಆಗಲಿ ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಎಲ್ಲ ನೋಡಿದಾಗ ನನಗೆ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸಿನಿಮಾನ ಒಪ್ಕೊಂಡೆ. ಈ ಸಿನಿಮಾದಲ್ಲಿ ತಾಯಿ ಒಂದೇ ಅಲ್ಲ ಮ್ಯಾಮ್, ಇದರಲ್ಲಿ ತಂದೆಯ ಪಾತ್ರವನ್ನು ಕೂಡ ಒಂದು ಎಫರ್ಟ್ ಆಗಿರುತ್ತೆ. ಆ ತಾಯಿ ಅಂದರೆ ಎಲ್ಲನೂ ಕೊಡಿಸ್ತಾರೆ ಬೇಕಾದದ್ದೆಲ್ಲ ಅಂತ ರಿಯಲ್ ಲೈಫಲ್ಲಿ ಇರುತ್ತೆ. ಬಟ್ ತಂದೆ ಆದವರು ಹಿಂದೆ ನಿಂತ್ಕೊಂಡು ಮಾಡ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಈ ಸಿನಿಮಾ ಟ್ರೇಲರಲ್ಲಿ ಅದೊಂದು ತೋರಿಸಿದ್ದೀರಾ ನೀವು. ಸೊ ಇದು ನೋಡಿದಾಗ ಒಂದು ಕ್ಷಣ ಕಣ್ಣಲ್ಲಿ ನೀರೇ ಬರುವಂತಹ ಸೀನ್ ಆಗಿರುತ್ತೆ. ಸೊ ಹೇಗೆ ಅನ್ನಿಸ್ತು ನಿಮಗೆ ಆ ತಂದೆ ಪಾತ್ರವನ್ನು? ನಿಮ್ಮ ನಿಜ ಲೈಫಲ್ಲಿ ಏನಾದರೂ ಈ ಥರದ್ದೊಂದು ಘಟನೆ ನಡೆದಿದೆಯಾ ಅನ್ನೋದು? ನಿಜ ಹೇಳಬೇಕು ಅಂದರೆ, ಟು ಬಿ ಫ್ರ್ಯಾಂಕ್, ನನಗೂ ನನ್ನ ತಂದೆಗೂ ಅಷ್ಟೊಂದು ಒಡನಾಟ ಇಲ್ಲ. ಜಾಸ್ತಿ ನಾನು ಅಮ್ಮಂಗೆ ತುಂಬ ಪ್ರೀತಿ ಮಗಳು. ಹೆಣ್ಣುಮಕ್ಕಳಿಗೆ ತಂದೆನೇ ಇಷ್ಟ, ಹೌದು. ಬಟ್ ಇಲ್ಲಿ ಸ್ವಲ್ಪ ಆಪೋಸಿಟ್ ಅಂತ ಹೇಳ್ಬೋದು. ನಮ್ಮ ಅಪ್ಪಂಗೆ ನನ್ನ ತಮ್ಮ ಅಂದರೆ ಪ್ರೀತಿ. ಆ್ಯಂಡ್ ನನ್ನ ತಾಯಿಗೆ ಅವ್ರಿಗೂ ನನ್ನ ತಮ್ಮ ಅಂದ್ರೆ ಸ್ವಲ್ಪ ಪ್ರೀತಿ. ಯಾಕೆಂದರೆ ಅವ್ನು ತುಂಬ ಚಿಕ್ಕವನು, ನನಗಿಂತ 4-5 ವರ್ಷ ಚಿಕ್ಕವನು. ಸೊ ಅವನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ. ಬಟ್ ನನಗೆ ಅಮ್ಮಂಗೆ ಸ್ವಲ್ಪ ಜಾಸ್ತಿ ಬಾಂಡು. ಅಪ್ಪಂಗೆ ನನಗೆ ಸ್ವಲ್ಪ ಕಮ್ಮಿನೇ. ಬಟ್ ಅಪ್ಪ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ಓದಿಸ್ಲಿಕ್ಕಾಗಲಿ. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದಾಗ ಅವರು ಕೂಡ ಸಪೋರ್ಟ್ ಮಾಡಿದ್ದುಂಟು, ಅಮ್ಮನೂ ಕೂಡ ಸಪೋರ್ಟ್ ಮಾಡಿದ್ದುಂಟು. ಸೊ ಅಮ್ಮ ನಾನು ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗದೇ ಇದ್ರೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಟು ಕೊಡಿಸಿರೋದುಂಟು. ಬಟ್ ಅಪ್ಪ ಎಷ್ಟೋ ಬಾರಿ ನಾನು ಕೇಳಿದ್ದನ್ನು ಕೊಡಿಸಿಲ್ಲ. ಅಂದರೆ ಫ್ರ್ಯಾಂಕಾಗಿ ಹೇಳ್ತಿದ್ದೀನಿ, ಎಷ್ಟೋ ಬಾರಿ ಕೇಳಿದ್ದನ್ನು ಕೊಡಿಸಿಲ್ಲ. ಬಟ್ ಅದಕ್ಕೆಲ್ಲ ನಾನು ಕೋಪ ಮಾಡ್ಕೊಳಲ್ಲ. ಯಾಕೆಂದರೆ ಆವಾಗಿನ ಪರಿಸ್ಥಿತಿ ಏನಿತ್ತೋ ಏನೋ ಯಾರಿಗೆ ಗೊತ್ತು. ಆವಾಗಿನೂ ನಾನು ತುಂಬ ಚಿಕ್ಕವಳು, ನನಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪೇಷನ್ಸ್ ಕೂಡ ಅವ್ರಿಗಿಲ್ಲದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಅಪ್ಪ ಅಮ್ಮ ಇಬ್ಬರು ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವ್ರು ಜಾಸ್ತಿ ಇವ್ರು ಜಾಸ್ತಿ ಅಂತ ಏನು ಹೇಳಲ್ಲ.
ಈ ಸಿನಿಮಾದಲ್ಲಿ ತಾಯಿ ಪಾತ್ರವನ್ನು ಮಾಡಿದ್ದೀರ, ನಿಮಗೆ ಯಾವ ಥರ ಮನಸ್ಸು ತೃಪ್ತಿ ಅಂತ ಅನಿಸ್ತು ಮ್ಯಾಮ್ ಈ ಸಿನಿಮಾನ ನೀವು ಮಾಡಿದಾಗ? ಅಂದರೆ ರಿಯಲ್ ಲೈಫಲ್ಲಿ ಇನ್ನೂ ತಾಯಿ ಆಗಿಲ್ಲ ನೀವು, ಇನ್ನೇನು ರೀಸೆಂಟಾಗಿ ಎಂಗೇಜ್ಮೆಂಟ್ ಆಗಿದೆ. ಸೊ ಮುಂದೆ ಇದೇ ರೀತಿ ನೋಡ್ಕೊಳ್ಳೋಕೆ ಏನಾದರೂ ಸ್ವಲ್ಪ ಪ್ರಿಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಅಂದರೆ ಸಿನಿಮಾಯಿಂದ ಕಲ್ತಿದ್ದೀನಿ ಅನ್ನೋ ಥರ ಏನಿಲ್ಲ. ಬಟ್ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೆ ತಾಯಿಯ ಫೀಲಿಂಗ್ ಏನಿರುತ್ತೆ, ಹೇಗಿರುತ್ತೆ ಅಂತ ನನಗೆ ಏನೂ ಗೊತ್ತಿಲ್ಲ. ಏಕೆಂದರೆ ಈಗ ಒಬ್ಬ ಹುಡುಗಿ ತಾಯಿ ಆದಾಗಲೇ ಆ ಒಂದು ಕಷ್ಟ ಗೊತ್ತಾಗೋದು, ಒಬ್ಬ ಹುಡುಗ ತಂದೆ ಆದಾಗಲೇ ಆ ಒಂದು ಕಷ್ಟ ಗೊತ್ತಾಗೋದು. ಆ ಥರ ಇದ್ದಾಗ ನಾವು ಆ್ಯಕ್ಟರ್ಸ್ ಆಗಿ ಆ ಒಂದು ಫೀಲನ್ನು, ಆ ಒಂದು ಇಮೋಷನ್ಸನ್ನು ತೆರೆ ಮೇಲೆ ತಂದು ಜನಗಳನ್ನು ನಾವು ನಂಬಿಸ್ತೀವಿ. ನಾನು ಒಬ್ಬ ತಾಯಿ ಅನ್ನೋ ಥರ ನಾನು ನಂಬಿಸ್ಬೇಕಾಗಿ ಬರೋವಂಥದ್ದು. ಅದನ್ನು ನಾನು ಅಂದರೆ ರೆಡಿ ಆಗಲಿಕ್ಕೇ ತುಂಬ ಟೈಮ್ ತೊಗೊಂಡೆ. ಆ್ಯಂಡ್ ಹೋಮ್ ವರ್ಕ್ಸ್ ತುಂಬ ನಡೆದಿದೆ. ಈ ಒಂದು ಪಾತ್ರಕ್ಕೆ ನಾನು ಒಗ್ಗಬೇಕು ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ನಡೆದಿದೆ. ಆ್ಯಂಡ್ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಇದು ಹೀಗೆ ಬರಬೇಕು ಅಂತ ಎಲ್ಲ ನನ್ನನ್ನು ನಾನು ಮೆಂಟ್ ಮಾಡ್ಕೊಂಡಿರೋದು ಉಂಟು. ಆ್ಯಂಡ್ ನಮ್ಮ ಟೀಮವರು ಕೂಡ ತುಂಬ ಒತ್ತು ಕೊಟ್ಟೆಲ್ಲ ಮಾಡಿರೋದು ಉಂಟು. ಸೊ ಸ್ವಲ್ಪ ಕಷ್ಟ ಆಯಿತು ಈ ಒಂದು ಪಾತ್ರ ಮಾಡಬೇಕಾಗುವಾಗ. ಇದರಿಂದ ಅಂದರೆ ಪ್ರೊಫೆಷ್ನಲ್ ಲೈಫಿಂದ ಪರ್ಸ್ನಲ್ ಲೈಫ್ಗೆ ಅಷ್ಟೊಂದು ಕಲಿಯುವಂಥದ್ದು ಆ ಥರದ್ದೇನಿರಲಿಲ್ಲ. ಯಾಕೆಂದರೆ ಇದರಲ್ಲಿ ತುಂಬ ಬಾಯಿ ಬಡ್ಕೆ ನಾನು. ಅದು ಬಾಯಿ ಬಡ್ಕೆ ಅಂತ ಹೇಗಿದೆಯೋ ಅದೇ ರೀತಿ ಅಲ್ಲಿ ಆಟ ಆಡ್ಕೊಂಡೆಲ್ಲ ಇದ್ದೆ. ಬಟ್ ರಿಯಲ್ ಲೈಫ್ ಅಂತ ಬಂದಾಗ ಆ ಥರ ಆಟ ಆಡ್ಕೊಂಡೆಲ್ಲ ಇರೋಕ್ಕಾಗಲ್ಲ. ತುಂಬ ರಿಸರ್ವ್ಡ್ ಆಗಿರಬೇಕಾಗತ್ತೆ. ಅಂದರೆ ಆ ಒಂದು ಮದುವೆ ಆದಮೇಲೆ ಒಂದು ಸೀರಿಯಸ್ನೆಸ್ ಅಂತ ಬರುತ್ತೆ. ಸೊ ಅದನ್ನು ನಾವು ಅದರಲ್ಲಿ ತೋರ್ಸೋಕ್ಕಾಗಲ್ಲ. ಅದು ಪರ್ಸ್ನಲ್ ಲೈಫೇ ಬೇರೆ ಆಗುತ್ತೆ ಸಿನಿಮಾ ಲೈಫ್ಗಿಂತ. ನಿಮ್ಮ ಲೈಫ್ ಪಾರ್ಟ್ನರ್ ರಾಣಾ ಅವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಅನ್ನೋ? ಈಸ್ ರಿಯಲಿ ವೆರಿ ಸಪೋರ್ಟಿವ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮದುವೆ ಆದಮೇಲೂ ಕೂಡ ನಾವಿಬ್ಬರು ನಮ್ಮ ಪ್ರೊಫೆಷನ್ನ ಮುಂದುವರಿಸ್ತೀವಿ. ಇದಕ್ಕೆ ಯಾವುದೇ ಬ್ರೇಕ್ಸನ್ನು ನಾವು ತಗೊಳ್ಳಲ್ಲ. ಮದುವೆಗೆ ಸ್ವಲ್ಪ ಅಂದರೆ ಆ ಒಂದು ಟೈಮ್ ಏನಿದೆ ಆವಾಗ ನಾವು ರಜೆ ತಗೊಳ್ತೀವಿ. ಬಿಟ್ಟರೆ ನಮ್ಮ ಪ್ರೊಫೆಷನ್ಗೆ ನಾವು ಯಾವತ್ತೂ ಇದು ಕಟ್ ಆಫ್ ಮಾಡಲ್ಲ, ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ನೀವು ಲವ್ ಮ್ಯಾರೇಜ್, ಸೊ ನಿಮಗೆ ಅವ್ರನ್ನ ನೋಡಿ ಏನು ಇಷ್ಟ ಆಯಿತು? ನಾರ್ಮಲಾಗಿ ಹುಡುಗಿರ್ಗಂದರೆ ಅವರು ಹಂಗಿರಬೇಕು, ಈ ಥರ ಇರಬೇಕು ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಬಟ್ ನಿಮಗೆ ಹೆಂಗೆ ಇಷ್ಟ ಆದರು ಅನ್ನುವಂಥದ್ದು, ನಿಮ್ಗೆ ಯಾವ ಥರ ಹುಡುಗ ಬೇಕಾಗಿತ್ತು ಅನ್ನೋಂಥ? ನನಗೆ ಮೇಜರಾಗಿ ಸ್ವಲ್ಪ ಸಾಫ್ಟ್ ಸ್ಪೋಕನ್ ಬೇಕಿತ್ತು. ಬಟ್ ಇವರು ತುಂಬ ಹಾರ್ಷಾಗಿ ಮಾತಾಡ್ತಾರೆ. ಅಂದರೆ ಹಾರ್ಷ್ ಇನ್ ದ ಸೆನ್ಸ್ ತುಂಬ ಲೌಡ್ ಅಂತ ಹೇಳ್ಬೋದು. ಈ ಮಂಡ್ಯ ಗೌಡ್ರು ಅಂತ ಎಲ್ಲ ಬಂದಾಗ ಅದೊಂದು ಗತ್ತಿರುತ್ತೆ, ಅವರು ಮಾತಾಡೋದೇ ಹಾಗೆ. ಬಟ್ ನಮಗೆ ಅದನ್ನು ಕೇಳಿಸ್ಕೊಂಡಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನು ಮಾಡ್ತೀರಾ ಅವರು ಆ ಥರ ರ್ಯಾಶಾಗಿ ಮಾತಾಡಿದಾಗ? ಇಲ್ಲ, ನಾನು ಸೈಲೆಂಟ್ ಆಗಿಬಿಡ್ತೀನಿ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಕೆಲವೊಂದು ಸಲ ಮಾತಾಡಬೇಕಾಗಿ ಬರುತ್ತೆ, ಮಾತಾಡ್ತೀನಿ. ಅಲ್ಲಲ್ಲೇ ಮಾತಾಡಿಕೊಂಡು ಅಂದರೆ ತುಂಬ ಎಳ್ದಾಡೋಕ್ಕೆ ಹೋಗಲ್ಲ. ಅಲ್ಲಿಂದ ಅಲ್ಲಿಗೆ ಎಲ್ಲ ಸಾಲ್ವ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಸೊ ಹೀಗೆ. ನಿಮ್ಮ ರಾಧಾ ಅನ್ನೋ ಹೆಸರಲ್ಲಿ ಎಷ್ಟು ಸೈಲೆಂಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇವರು ರಾಣಾ ಅಂತ ಎಷ್ಟು ವಿಲನ್ ಅಂತ ಆ ಹೆಸರಲ್ಲೇ ಬಂದ್ಬಿಟ್ಟಿದೆ. ಸೊ ಹೇಗೆ ನಿಭಾಯಿಸ್ತೀರಾ ಅನ್ನೋದು? ಹೇಗೆ ನಿಭಾಯಿಸ್ತೀರಾ ಅನ್ನೋದಾ? ಓಕೆ. ಈಗ ಹೆಣ್ಣು ಅಂತ ಬಂದಾಗ ಒಂದು ಪೇಷನ್ಸ್ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ. ಸೊ ಆ ಒಂದು ಗುಣದಿಂದ, ಆ ಒಂದು ಅವ್ರ ಮೇಲಿರೋ ಒಂದು ಪ್ರೀತಿಯಿಂದ ಯಾರನ್ನು ಹೇಗೆ ಬೇಕಾದರೂ, ಅಂದರೆ ಪ್ರೀತಿ ಒಂದಿತ್ತು ಅಂದರೆ ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸ್ಬೋದು. ಸೊ ಅವ್ರನ್ನ ನಾನು ಬದಲಾಯಿಸ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವರ ಕೋಪವನ್ನು ನಾನು ಪ್ರೀತಿಯಿಂದ ತಣ್ಣಗೆ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಹೆಣ್ಮಕ್ಳು ಎಲ್ಲ ನಿಭಾಯಿಸ್ತಾರೆ ಅಂತ ಹೇಳಿದ್ರಿ, ಬಟ್ ಹೆಣ್ಣು ಮಕ್ಕಳು ಹಠ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೆಣ್ಣು ಮತ್ತಾದರೂ ಏನಕ್ಕಾದರೂ ಹಠ ಮಾಡಿದ್ದೀರಾ? ನನಗೆ ಅದೇ ಬೇಕು ಇದೇ ಬೇಕು ಅಂತ ನಾನೇನು ಹಠ ಮಾಡಿಲ್ಲ. ಬಟ್ ಮಾತಿನ ವರ್ಸೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಠ ಮಾಡಿದ್ದೀನಿ. ಕೆಲವೊಂದಷ್ಟು ಕೇಳಿದ್ದೀನಿ ಕೂಡ, ಹೀಗೆ ಮಾತಾಡಿ. ಅಂದರೆ ಅವರು ಹುಡುಗರ ಜೊತೆ ಸೇರಿಕೊಂಡು ಅವ್ರು ಹುಡುಗರ ಜೊತೆ ಹೇಗೆ ಮಾತಾಡ್ತಿದ್ರು ನನ್ನ ಜೊತೆನೂ ಹಾಗೆ ಮಾತಾಡ್ತಿದ್ರು. ಅಂದರೆ ಸುಮ್ಮನೆ ಬೇಕಾ ಬಿಟ್ಟು ಹೇ ಹೋಗಿ ಹೇ ಬಾ ಅಷ್ಟೇ ಹಂಗೆ ಮಾತಾಡ್ತಿದ್ರು.
ನಾನು ಅದನ್ನೆಲ್ಲ ಸ್ವಲ್ಪ ಮೆಂಡ್ ಮಾಡಿ, ಹಾಗಲ್ಲ, ಹೆಣ್ಮಕ್ಳ ಹತ್ರ ಹೀಗೆ ಮಾತಾಡಬೇಕು, ಹೀಗೆ ಇಷ್ಟು ಸ್ವೀಟಾಗಿ ಮಾತಾಡಬೇಕು, ಹೆಣ್ಮಕ್ಳು ಅಂತಲ್ಲ, ನನ್ನ ಹತ್ರ ಹೀಗೆ ಮಾತಾಡಬೇಕು ಅಂತ ಹೇಳಿ ಸ್ವಲ್ಪ ಮೆಂಡ್ ಮಾಡಿದುಂಟು. ಅದರಲ್ಲೂ ಅವ್ರು ಅಷ್ಟಾಗಿ ಯಾರ ಹತ್ರನೂ ಮಾತಾಡ್ತಿರ್ತಿದ್ದಿಲ್ಲ. ಅವರಾಯಿತು, ಅವ್ರ ಹುಡುಗರಾಯಿತು, ಅವರ ಪೇರೆಂಟ್ಸ್ ಆಯಿತು, ಅವರ ಪ್ರೊಫೆಷನ್ ಆಯಿತು ಅಂತ ಇದ್ದಂಥ ವ್ಯಕ್ತಿ ಅವರು. ಅವರಿಗೆ ಸಡನ್ನಾಗಿ ಇಷ್ಟು ಸಾಫ್ಟಾಗಿರುವಂಥ ಹುಡುಗಿ ಸಿಕ್ಕಿದಾಗ ಅವ್ರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ನಾನು ಅದನ್ನು ಒಪ್ಕೊಳ್ತೀನಿ, ಅವ್ರಿಗೆ ಕಷ್ಟ ಆಗಿದ್ದಂತೂ ಹೌದು. ಬಟ್ ಕಾಲ ಹೋದಂತೆ ಅವ್ರಿಗೂ ಕೆಲವೊಂದು ಅರ್ಥ ಆಗುತ್ತೆ. ಆ್ಯಂಡ್ ನನಗೂ ಅವರ ಅಂದರೆ ಏನಂತಾರೆ, ಅವ್ರು ಮಾತಾಡುವಂಥ ಶೈಲಿ, ಅವ್ರ ಹ್ಯಾಬಿಟ್ಸು, ಇದೆಲ್ಲ ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅರ್ಥ ಆಗ್ತಾ ಏನಾಗುತ್ತೆ, ಒಂದು ಬಾಂಡಿಂಗ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಆಗಿದೆ ಎಲ್ಲ, ಇವಾಗ ಕಂಪ್ಲೀಟಾಗೆಲ್ಲ ಅರ್ಥ ಮಾಡ್ಕೊಂಡಾಗಿದೆ, ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಇವಾಗ ನೆಕ್ಸ್ಟು ಮದುವೆ ಅಂತ ನಾವು ಪ್ಲ್ಯಾನ್ ಮಾಡಿರೋದು. ಯಾವಾಗ ಮ್ಯಾಮ್ ಮದುವೆ? ಆ್ಯಕ್ಚುಲಿ ಇವತ್ತು ಡೇಟ್ ಹಾಕ್ಸೋಕ್ಕೆ ಹೋಗಿದ್ದಾರೆ ಮದುವೆದು. ಇನ್ನೂ ಗೊತ್ತಿಲ್ಲ ಯಾವಾಗ ಏನು ಅಂತ, ನಾನು ಕಾಲ್ ಮಾಡಿಲ್ಲ, ತಿಳ್ಕೊಳ್ಬೇಕು. ರಾಣಾ ಅವರು ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋಂಥದ್ದು? ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನನಗೆ ಹೇಗೆ ಅಂದರೆ, ತುಂಬ ಮರಿತೀನಿ ನಾನು. ಈ ಯಾವುದೋ ಒಂದು ಕೆಲಸ ಮಾಡ್ತಾ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಬಟ್ ಹೀ ಈಸ್ ನಾಟ್ ಲೈಕ್ ದ್ಯಾಟ್. ಈಸ್ ಅ ಮಲ್ಟಿ ಟಾಸ್ಕಿಂಗ್ ಪರ್ಸನ್. ಒಂದು ಕೆಲಸ ಮಾಡ್ತಾ ಅಲ್ಲಿ ಇನ್ನೊಂದೇನೋ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಆಯಿತಾ, ಇನ್ನೊಂದೇನೋ ನೆಕ್ಸ್ಟ್ ಕೆಲಸ ಮಾಡಿರ್ತಾರೆ. ಆ ಥರ ಅವರು, ನಾನು ಫೋಕಸ್ ಮಾಡಿದ್ರೆ ಒಂದ್ರ ಮೇಲೆ ಫೋಕಸ್ ಮಾಡಿಬಿಡ್ತೀನಿ. ಬಟ್ ಅವರು ಎಲ್ಲದನ್ನು ನಿಭಾಯಿಸ್ತಾರೆ. ಸೊ ಹಾಗಾಗಿ ಅವರು ನನಗೆ ಟೈಮ್ ಕೊಟ್ಟಿಲ್ಲ ಅನ್ನೋ ಒಂದು ಕೊರತೆನೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಅಂದರೆ ಕಾಲಿಂದ ಹಿಡಿದು ಮೆಸೇಜಸ್ಸಿಂದ ಹಿಡಿದು ಅವರೆಲ್ಲಾದರೂ ಹೊರಗಡೆ ಹೋದರೆ ಅಪ್ಡೇಟ್ಸ್ ಕೊಡ್ತಾರೆ. ಇನ್ನು ನನಗೆ ಕೆಲವೊಂದು ಸಲ ಈ ಥರ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಆಗಬೇಕಾದ್ರೆ ಕೆಲವೊಂದು ಸಲ ನನಗೆ ಅವರಿಗೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಬಟ್ ಅವರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಬ್ಯುಸಿ ಇದ್ದಾಳೆ, ಮಾಡಲಿ, ಅವ್ರಿಗೆ ನಾನು ಮುಂದುವರಿಬೇಕು, ನಾನು ಬೆಳಿಬೇಕು ಅನ್ನೋ ಆಸೆ ತುಂಬಾ ಇದೆ. ಸೇಮ್ ನನ್ನ ತಾಯಿ ಥರನೇ. ನನ್ನ ತಾಯಿ ನಾನು ಬೆಳಿಬೇಕು ಅಂತ ಎಷ್ಟು ಆಸೆ ಪಡ್ತಿದ್ರು, ನನ್ನ ತಂದೆ ನಾನು ಬೆಳಿಬೇಕು ಅಂತ ಎಷ್ಟು ಆಸೆ ಪಡ್ತಿದ್ರು, ಅದೇ ರೀತಿಯಾದಂಥ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ. ಓಕೆ, ರಾಣಾ ಅವರು ಯಾವತ್ತಾದರೂ ನಿಮಗೆ ಇಂಥ ಸಿನಿಮಾದಲ್ಲಿ ಈ ಪಾರ್ಟ್ನ ಮಾಡಬೇಡ ಅಂತ ಏನಾದರೂ ಕಂಡೀಷನ್ ಹಾಕಿರೋದಿದೆಯಾ? ನನಗೆ ನಾನೇ ಕಂಡೀಷನ್ಸ್ ಹಾಕ್ಕೊಂಡಾಗ ಅವರಿಗೆ ಕಂಡೀಷನ್ಸ್ ಹಾಕುವಂಥ ಪ್ರಮೇಯನೇ ಬರಲಿಲ್ಲ. ಈಗ ನಾನು ಯಾವುದಾದ್ರೂ ಒಂದು ಸಿನಿಮಾ ಒಪ್ಕೋಬೇಕಾದ್ರೆ ನಾನು ಫಸ್ಟು ನನ್ನ ಲಿಮಿಟೇಷನ್ಸ್ ಏನಿದೆ ಅದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ನನ್ನ ಲಿಮಿಟೇಷನ್ಸ್ ಏನು ಅಂದರೆ, ನಾನು ಕಿಸ್ಸಿಂಗ್ ಸೀನ್ಸ್ ಮಾಡಲ್ಲ, ಯಾವುದೇ ರೊಮ್ಯಾಂಟಿಕ್ ಸೀನ್ಸ್ ಮಾಡಲ್ಲ, ಸ್ಕಿನ್ ಶೋ ಮಾಡಲ್ಲ. ಇದು ನನ್ನ ಲಿಮಿಟೇಷನ್ಸ್. ಇದನ್ನು ಹೊರತುಪಡಿಸಾಗಿ ನೀವೊಂದು ಎಂಥದ್ದೇ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಸೊ ಈ ಥರ ಇದ್ದಾಗ ಗಂಡ ಹಾಕೋರಿಗೆ ಅದೇ ಈ ಥರದ್ದೇ ಅಂದರೆ ಮೈಂಡಲ್ಲಿ ಇರುತ್ತೆ. ಸೊ ನಾನು ಕೂಡ ಹಾಗೆ ಇರೋದ್ರಿಂದ ನನಗೆ ಅವರು ಇದೇ ಥರ ಇರಬೇಕು, ಇದೇ ಥರ ಮಾಡಬೇಕು ಅಂತ ಕಂಡೀಷನ್ಸ್ ಎಲ್ಲ ಹಾಕಿದ್ದಿಲ್ಲ. ಆ್ಯಂಡ್ ನಾನು ಕೂಡ ಅದೇ ರೀತಿ ಇದ್ದೀನಿ. ಸೊ ಆ್ಯಂಡ್ ನನಗೂ ಕೂಡ ಅದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಅದನ್ನೆಲ್ಲ ಅಷ್ಟಾಗಿ ಒತ್ತು ಕೊಟ್ಟು ಮಾಡೋ ಅಂಥವಳಲ್ಲ. ನನಗೆ ತುಂಬ ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಅಂದರೆ ಸ್ಟೋರಿ ಮೇಲೆ, ಕ್ಯಾರೆಕ್ಟರ್ ವೇಟೇಜ್ ಮೇಲೆ ಜಾಸ್ತಿ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಸೊ ಹೀಗಾಗಿ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ. ರಾಣಾ ಅವರು ಇಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ಇಂಥ ಸೀನ್ಗಳು ಬಂದರೆ ನೀವು ಆ್ಯಕ್ಸೆಪ್ಟ್ ಮಾಡ್ತೀರಾ? ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಅವರ ಲಿಮಿಟೇಷನ್ಸ್ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಅವ್ರಿಗೂ ಕೂಡ ನನ್ನ ಮೈಂಡ್ ಸೆಟ್ಟೇ ಆಗಿರೋದ್ರಿಂದ ಅವರು ಈ ಥರದ್ದು ಯಾವುದೂ ಒಪ್ಕೊಳ್ಳೋದಿಲ್ಲ. ನನಗೆ ಗೊತ್ತಿದೆ ಅದು, ಅವರು ಈ ಥರದ್ದು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ತುಂಬ ಅವಶ್ಯಕತೆ ಬಂತು ಅಂತ ಬಂದಾಗ ಅದನ್ನೇನಾದರೂ ಆಲ್ಟರ್ ಮಾಡಿ ಒಂದು ಸೀನ್ಸ್ ಆಗಲಿ, ಆ ಸಿನಿಮಾ ಒಂದಾಗಲಿ ಮಾಡುವಂಥದ್ದುಂಟು. ಬಟ್ ಪ್ರಾಪರಾಗಿ ಇದೇ ಥರ ಇರಬೇಕು, ಇದನ್ನು ಮಾಡಬೇಡಿ, ಅದನ್ನು ಮಾಡಬೇಡಿ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಕೇಳಲೇಬೇಕು ನಾನು ನಿಮಗೆ. ನೀವು ದರ್ಶನ್ ಅವರ ಅಭಿಮಾನಿ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಅನ್ನೋದಾದರೆ? ಯಾಕೆ ಫಸ್ಟ್ ಆಫ್ ಆಲ್ ದರ್ಶನ್ ಅವ್ರು ನಿಮಗೆ ಇಷ್ಟ ಆಗಿರೋದು, ಏನು ಇಂಪ್ರೆಸ್ ಆಗಿದೆ ಅವರಿಂದ ಅಂತ? ರೀಸನ್ ಅಂತ ಏನಿಲ್ಲ, ಅವ್ರನ್ನ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಇಷ್ಟಪಟ್ಕೊಂಡು ಬಂದಿದ್ದು, ಅದು ಹಾಗೆ ಕಂಟಿನ್ಯೂ ಆಗಿದೆ. ಆ್ಯಂಡ್ ಅವರು ಹೆಣ್ಮಕ್ಳಿಗೆ ತುಂಬಾ ಗೌರವನ ಕೊಡ್ತಾರೆ. ಆ್ಯಂಡ್ ಪರ್ಸ್ನಲಿ ನಾನು ಅದನ್ನು ನೋಡಿದ್ದೀನಿ. ಆ್ಯಂಡ್ ನನಗೂ ನಾನು ಒಂದು
ಏನಂತಾರೆ ಡಬ್ಬಿಂಗಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಆ್ಯಂಡ್ ಆವಾಗಲೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹಾಯ್ ಮಾ ಹೇಗಿದ್ದೀರಿ ಅಂತ ಕೇಳಿದರು. ಸೊ ಅದೇ ಫಸ್ಟ್ ಆ್ಯಂಡ್ ಅದೇ ಲಾಸ್ಟ್. ನಾನು ಮತ್ತೆ ಅವ್ರನ್ನೇನು ಮೀಟು ಮಾಡಿಲ್ಲ, ಅವ್ರ ಜೊತೆ ಮಾತಾಡಿದ್ದೂ ಇಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು ಅನ್ನೋದೊಂದು ಮನಸ್ಸಲ್ಲಿ ತುಂಬಾ ಇದೆ. ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿ ತುಂಬ ಟಾಕ್ಸ್ ನಡೀತಾ ಇದೆ. ಅದು ಪುಣ್ಯಕ್ಕೆ ನಿಜ ಆದರೆ ಸಾಕು ಅನ್ನೋ ಥರ ನನ್ನ ಮನಸ್ಸಲ್ಲಿ ಇದೆ. ಸೊ ಯಾ ಹೀಗೆ ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಕೊಂಡು ಬಂದಿದ್ದೀನಿ. ಇವಾಗಲೂ ಕೂಡ ಅವರಂದರೆ ತುಂಬ ಇಷ್ಟ. ಈ ಕೇಸ್ನಲ್ಲಿ ದರ್ಶನ್ ಅವರು ಒಳಗಡೆ ಹೋದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅದು ಅಂತ? ಶಾಕಿಂಗ್ ಆಗಿತ್ತು. ಎಲ್ಲ ಫ್ಯಾನ್ಸ್ ಥರನೇ ನನಗೂ ಶಾಕ್ ಆಯಿತು. ಏಕೆಂದರೆ ಇವಾಗ ಕೆಲವೊಂದು ದಿನ ನಾನು ಇಲ್ಲಿ ಮಾತಾಡೋದು ಅಷ್ಟು ಸರಿ ಹೋಗಲ್ಲ. ಬಟ್ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನುಷ್ಯ ಅಂತ ಬಂದಮೇಲೆ ತಪ್ಪು ಮಾಡೋದು ಸಹಜನೇ. ಸೊ ಕಷ್ಟ ಅನ್ನೋದನ್ನು ಕೂಡ ಮನುಷ್ಯರಿಗೆ ಬರದೆ ಇನ್ನೇನು ಮರಕ ಬರುತ್ತೆ. ಆಬ್ವಿಯಸ್ಲಿ ಈ ಒಂದು ಫೇಸ್ ಏನಿದೆ ಅದು ಹೊರಟೋಗುತ್ತೆ. ಮುಂದೆ ಅವ್ರಿಗೆ ಇನ್ನೂ ಒಂದಷ್ಟು ಒಳ್ಳೆಯದಾಗಲಿ, ಒಂದಷ್ಟು ಸಿನಿಮಾಗಳ ಮುಖಾಂತರ ಎಂಟರ್ಟೈನ್ಮೆಂಟ್ ಮಾಡಲಿ, ಅವ್ರ ಫ್ಯಾನ್ಸ್ ಇನ್ನೂ ಜಾಸ್ತಿ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಓಕೆ, ದರ್ಶನ್ ಸರ್ ಅವರೇನಾದರೂ ಆಚೆ ಬಂದರೆ ಮೀಟ್ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ಅವರ ಫ್ಯಾನ್ಸು ರಾಶಿ ಇದ್ದಾರೆ. ಅವರ ಮಧ್ಯದಲ್ಲಿ ನಾನು ಹೋಗೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಐ ಥಿಂಕ್ ಅವರು ಹೊರಗಡೆ ಬಂದಂಥ ಮೊದಲನೇ ದಿನ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗದೇ ಇರಬಹುದು ಬಿಕಾಸ್ ಆಫ್ ದ ಹ್ಯೂಜ್ ಫ್ಯಾನ್ ಬೇಸ್. ಬಟ್ ತದನಂತರ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಿನಿಮಾ ಅಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ಯು ಸರ್ಟಿಫಿಕೇಟನ್ನು ಹೊಂದಿದೆ. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ ಇದಾಗಿದೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರಿಗೂ ತುಂಬ ಮನೋರಂಜನೆಯನ್ನು ಕೊಡುವಂಥ ಸಿನಿಮಾ ಇದಾಗುತ್ತೆ. ಆ್ಯಂಡ್ ತಮ್ಮೆಲ್ಲರಿಗೂ ತುಂಬ ಹತ್ತಿರವಾದಂಥ ಸಿನಿಮಾ ಇದಾಗುತ್ತೆ. ನೀವೆಲ್ಲರೂ ಸಿನಿಮಾ ನೋಡಬೇಕಾದ್ರೆ ನಿಮ್ಮ ಮೆಮೊರೀಸ್, ನಿಮ್ಮ ಚೈಲ್ಡ್ಹುಡ್ ಎಲ್ಲ ನಿಮಗೆ ನೆನಪಾಗ್ಬೋದು. ಆ್ಯಂಡ್ ಇದರಲ್ಲಿ ತಂದೆ ಮಕ್ಕಳ ಬಾಂಡ್, ನಾನು ಆವಾಗಲೇ ಹೇಳಿದೆ, ತಾಯಿ ಮಕ್ಕಳ ಬಾಂಡ್, ಒಂದು ಪ್ರೀತಿ, ಇದನ್ನೆಲ್ಲವನ್ನು ನಾವು ಒತ್ತು ಕೊಟ್ಟು ತೋರಿಸಿದ್ದೀವಿ. ಸೊ ತಮ್ಮೆಲ್ರಿಗೂ ಈ ಒಂದು ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದೇ ಏಪ್ರಿಲ್ 3ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸೊ ತಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಸ್, ಇದಿಷ್ಟು ರಾಧಾ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಜ ಜೊತೆ ನಾನು ಚಾಣಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.